ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಸ್ಟೂಡೆಂಟ್ಸಿಗೆ ಈ ಒಂದು ಡೌಟ್ ಇದೆ, ಕಾಮೆಡ್ಕೆ ಬರಿಲ್ಲ, JEE ಬರಿಲ್ಲ, ಯಾವ ಎಕ್ಸಾಮ್ ಈಸಿ, ಯಾವ ಎಕ್ಸಾಮ್ ಕಷ್ಟ, ಯಾವ ಎಕ್ಸಾಮಲ್ಲಿ ಏನೆಲ್ಲ ಇದೆ, ಯಾರು ಬರಿಬೋದು. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಸೊ ಬೇಸಿಕಲಿ ದಿಸ್ ವಿಡಿಯೋ ಇಸ್ ಆನ್ ಇಂಟ್ರೊಡಕ್ಷನ್ ಟು ಕಾಮೆಡ್ಕೆ ಆ್ಯಂಡ್ JEE. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಕಾಮೆಡ್ಕೆ. ಓಕೆ, ಸೊ ಕಾಮೆಡ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋಣ. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ ಬಿ ಮಾಡಬೇಕು, BTech ಮಾಡಬೇಕು ಅಥವಾ BArch ಅಂದರೆ ಬ್ಯಾಚುಲರ್ಸ್ ಇನ್ ಆರ್ಕಿಟೆಕ್ಚರ್ ಮಾಡಬೇಕು, ಅವರಿಗೆ ಈ ಎಕ್ಸಾಮ್ ಸುಟೇಬಲ್ ಆಗಿರುತ್ತೆ. ಸೊ ಮೇನ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ BTech ಬಂದ್ಬಿಟ್ಟು ಏನಾಗುತ್ತೆ ಅಂದರೆ, ದ ಕ್ಯಾಂಡಿಡೇಟ್ಸ್ ಶುಡ್ ಹ್ಯಾವ್ ಪಾಸ್ಡ್ ಸೆಕೆಂಡ್ PUC ಆರ್ 12th standard higher secondary or equivalent examination with English as one of the languages and obtained a minimum of 45%. nim English mark 45% irbeku. Marks in aggregate in physics, mathematics along with chemistry, biotechnology. So idella options ide. ee yaudu physics matte mathematics jote chemistry, biotechnology, biology yaudu ನೀವು ಯಾವ ಸಬ್ಜೆಕ್ಟ್ಸ್ ಬೇಕಾದರೂ ನೀವು 12th ಅಥವಾ PUCಯಲ್ಲಿ ತಗೊಳ್ಬೋದು. 40% ವಿತ್ ರೆಸ್ಪೆಕ್ಟ್ ಟು SC ST ಅವರಿಗಳಿಗೆಲ್ಲ ಆ್ಯಂಡ್ ಶುಡ್ ಹ್ಯಾವ್ ಪಾಸ್ಡ್ ದೀಸ್ ಸಬ್ಜೆಕ್ಟ್ಸ್ ಇಂಡಿವಿಜುವಲಿ. ಸೊ ಎಲ್ಲ ಸಬ್ಜೆಕ್ಟ್ ನೀವು ಪಾಸ್ ಆಗಿರಬೇಕು ಮೇಯ್ನ್ ಆಗಿ. ಅಂದರೆ PC ಫಿಸಿಕ್ಸ್ ಮ್ಯಾಥಮ್ಯಾಟಿಕ್ಸ್ ಅದ್ರ ಜೊತೆ ಕೆಮಿಸ್ಟ್ರಿ ಆ್ಯಂಡ್ ದೀಸ್ ಸಬ್ಜೆಕ್ಟ್ಸ್ ಆಲ್ರೆಡಿ ಯು ಶುಡ್ ಹ್ಯಾವ್ ಪಾಸ್ಡ್ ಇನ್ ಯೋರ್ 12th ಆರ್ ಸಮಥಿಂಗ್ ಈಕ್ವಲೆಂಟ್ ಟು ದ್ಯಾಟ್. ಅಂದರೆ PUCಯಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ನ ನೀವು ಬರೆದಿರಬೇಕು ಆ್ಯಂಡ್ ಯೋರ್ ಸ್ಕೋರ್ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು 45% ಬಂದಿರಬೇಕು. ಸೊ ದಿಸ್ ಇಸ್ ಫಾರ್ BTech B. ಓಕೆ, if you are the one who want to get into BArch ಅಂದರೆ ಬ್ಯಾಚುಲರ್ ಇನ್ ಆರ್ಕಿಟೆಕ್ಚರ್, ಎಲಿಜಿಬಿಲಿಟಿ ಕ್ರೈಟೀರಿಯಾ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ಡ್ ಆನ್ ಎಕ್ಸಾಮಿನೇಷನ್ ಎಟ್ ದ ಎಂಡ್ ಆಫ್ 12th ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ವಿತ್ ಅಟ್ಲೀಸ್ಟ್ 50% aggregate marks in physics, chemistry and mathematics. ಓಕೆ, SC ST ಅವರಾದರೆ 45% ಬಂದರೆ ಸಾಕಾಗುತ್ತೆ. ಆ್ಯಂಡ್ ಅಟ್ಲೀಸ್ಟ್ 50% ಮಾರ್ಕ್ಸ್ ಇನ್ aggregate ಆಫ್ 10+2 ಲೆವೆಲ್ ಎಕ್ಸಾಮಿನೇಷನ್ ಆರ್ ಪಾಸ್ಟ್ 10+3 ಅಂದರೆ ಡಿಪ್ಲೊಮೊ ಆದರೂ ಯು ವಿಲ್ ಬಿ ಎಲಿಜಿಬಲ್ ಅಂತ. ಓಕೆ, ಸೊ ಇದಲ್ಲದೆ ಇದು ಮೇಯ್ನ್ ಆಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದ್ಬಿಟ್ಟು. ನಾವು ವಾಟ್ ಆರ್ ದ ಕಾಲೇಜಸ್, ವಾಟ್ ವುಡ್ ಬಿ ದ ಫೀಸ್? ಕಾಮೆಡ್ಕೆ ಅಂದರೆ ಮೇನ್ಲಿ ಪ್ರೈವೇಟ್ ಕಾಲೇಜಸ್ ಕಂಡಕ್ಟ್ ಮಾಡೋಂಥ ಎಕ್ಸಾಮ್, ಅಂದರೆ ಅದು ಪ್ರೈವೇಟ್ ಕಾಲೇಜಸ್ ಅಂಡರ್ ಬರುತ್ತೆ. ಸೊ ಫೀಸ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಬಿಕಾಸ್ ಇಟ್ಸ್ ಪ್ರೈವೇಟ್ ಕಾಲೇಜ್. 1,50,000 ಆ್ಯಂಡ್ ಮೋರ್ ವುಡ್ ಬಿ ದ ಅಪ್ರಾಕ್ಸಿಮೇಟ್ ಫೀಸ್ if you crack Comedk and if you get a good college. Okay, only engineering ಅಂದರೆ either you can be an architecture engineer or normal BTech engineersಗೆ ಇದು ಈ ಪರ್ಟಿಕ್ಯುಲರ್ ಎಕ್ಸಾಮ್ ಎಲಿಜಿಬಲ್ ಆಗಿರುತ್ತೆ. ಆ್ಯಂಡ್ ದೆರ್ ಇಸ್ ನೋ ಇಂಪಾರ್ಟೆನ್ಸ್ ಫಾರ್ ದ 12th ಬೋರ್ಡ್. ಅಂದರೆ ನಿಮ್ಮ ಮಾರ್ಕ್ 12th ಸ್ಟ್ಯಾಂಡರ್ಡ್ ಮಾರ್ಕ್ ಅಂದರೆ ಎಲಿಜಿಬಿಲಿಟಿಗೆ ಬೇಕಿದು 12th ಸ್ಟ್ಯಾಂಡರ್ಡ್ನ ಮಾರ್ಕ್ಸ್ ಪಾಸ್ ಆಗಿರಬೇಕು, ಆ ಥರ ಎಲ್ಲ ಬೇಕು. ಬಟ್ ಈ ಮಾರ್ಕ್ಸ್ ನಿಮ್ಮ ರ್ಯಾಂಕಿಗೆ ಡಿಪೆಂಡ್ ಆಗಲ್ಲ. ಅಂದರೆ KCETಯಲ್ಲಿ ಏನಂದರೆ 50% ಆಫ್ ಯೋರ್ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಇಸ್ ನೀಡೆಡ್ ರೈಟ್ ಫಾರ್ ದ KCET ರ್ಯಾಂಕ್. ಮಾತ್ರ ಇದರಲ್ಲಿ ಆ ಥರ ಇಲ್ಲ. ಆ್ಯಂಡ್ ಮೋರ್ ಕಾಲೇಜಸ್, ಮೋರ್ ಸೆಂಟರ್ಸ್, ಮೋರ್ ಸೀಟ್ಸ್. ಸೊ ಇದ್ರ ಬಗ್ಗೆ ನಾನು ಸ್ವಲ್ಪ ಮತ್ತೇನು ಹೇಳ್ತೀನಿ. ಓಕೆ, ಮೂವಿಂಗ್ ಫರ್ದರ್. ಮಾರ್ಕಿಂಗ್ ಸ್ಕೀಮ್ ಏನಪ್ಪ ಅಂದರೆ ಮೇಯ್ನಾಗಿ 180 ಕ್ವೆಶನ್ಸ್ ಇರುತ್ತೆ. PC ಮ್ಯಾಥಮ್ಯಾಟಿಕ್ಸ್ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್ ಸಬ್ಜೆಕ್ಟ್ಸ್ ಇರುತ್ತೆ. ಆ್ಯಂಡ್ ಈಚ್ ಕರೆಕ್ಟ್ ಆನ್ಸರ್ ವಿಲ್ ಬಿ ಗೆಟಿಂಗ್ 1 mark. ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಇದೊಂದು ತುಂಬ ಒಳ್ಳೆ ಏನು ಹೇಳೋದು ಆಪರ್ಚುನಿಟಿ ಐ ಕ್ಯಾನ್ ಸೇ. ನೆಗೆಟಿವ್ ಮಾರ್ಕ್ಸ್ ಇದ್ದ ಕೂಡಲೇ ನಿಮ್ಮದು ಅರ್ಧ ಮಾರ್ಕ್ ಅದೇ ಥರ ಹೋಗ್ಬಿಡುತ್ತೆ. ಅಂದರೆ ಚಾನ್ಸ್ ತಗೊಳ್ಳೋ ಹಾಗಿಲ್ಲ ನೀವು ನೆಗೆಟಿವ್ ಮಾರ್ಕ್ಸ್ ಇದ್ದರೆ. ಬಟ್ ಇದರಲ್ಲಿ ನೀವು ಚಾನ್ಸ್ ತಗೊಳ್ಬೋದು. even if in case if you do not know some answer, simply you can take a chance and you will be able to, there is a chance of scoring well as well because of not having negative marks. So I will suggest it's an easy exam compared to JEE because of this reason. Okay, ಇನ್ನು ಯಾಕೆ ಕಾಮೆಡ್ಕೆ ಈಸಿ ಅಂತ ಜನ ಹೇಳ್ತಾರೆ ಅಂತ ನೋಡೋಣ. ಅಂದರೆ ಯಾಕೆ ಸ್ಟೂಡೆಂಟ್ಸಿಗೆ ಆ ಥರ ಅನಿಸುತ್ತೆ ಅಂತ. ಮೇಯ್ನಾಗಿ ಇದು ಸ್ಟೇಟ್ ಲೆವೆಲ್ ಎಕ್ಸಾಮ್. ಸೊ ಕಮ್ಮಿ ಜನ ಕೊಡೋದು ಕಂಪೇರ್ ಟು JEE ಆ್ಯಂಡ್ ಆಲ್. ಅಂದರೆ ಜಾಸ್ತಿ ಜನ ಬರೆಯಲ್ಲ.
ಮತ್ತು more number of colleges, so hence more seats, because private colleges comes under this ಅಲ್ವಾ. So more number of seats ಇರುತ್ತೆ. And I already told you, number of students who give this exam is also less. And easier than BITSAT, VIT and JEE mains. Not just JEE mains, but also BITSAT ಮತ್ತು VIT ಎಕ್ಸಾಮಿಗೆ ಕಂಪೇರ್ ಮಾಡಿದ್ರು ಕಾಮೆಡ್ಗೆ ತುಂಬ ಈಸಿ ಆಗಿರೋ ಎಕ್ಸಾಮ್ ಆಗಿರುತ್ತೆ. ಓಕೆ, now let's see what are the things that comes in JEE. So JEE exam mainly it occurs in 2 parts. ಅಂದರೆ 2 ಎಕ್ಸಾಮ್ ಇರುತ್ತೆ, JEE main ಮತ್ತು JEE advanced ಅಂತ. ಓಕೆ, now lot of IISc, Indian Institute of Science, ಅದು ಬಿಟ್ಟರೆ ISERS ಮತ್ತು ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಲಿಯಂ ಟೆಕ್ನಾಲಜಿ, ಸೊ ಇವೆಲ್ಲ ಇನ್ಸ್ಟಿಟ್ಯೂಟ್ಸ್ JEE ಅಡ್ವಾನ್ಸ್ಡ್ ಮಾರ್ಕನ್ನು, ಅಂದರೆ JEE ಅಡ್ವಾನ್ಸ್ಡ್ ರ್ಯಾಂಕ್ ಮಾರ್ಕನ್ನು ಕನ್ಸಿಡರ್ ಮಾಡಿ ಅಡ್ಮಿಷನ್ ಕೊಡ್ತಾರೆ. ಓಕೆ, so we will see about eligibility criteria as well for JEE. Okay, so those who have cleared their class 12th exam or anything equivalent to this qualifying exam in 2020 or 21, or those who are appearing in their class 12th exam or any equivalent qualifying examination in 2022 are eligible to write JEE mains. ಅಂದರೆ 2021-2022 ಅಲ್ಲಿ ಕ್ಲಾಸ್ 12 ಸ್ಟ್ಯಾಂಡರ್ಡ್ ನೀವು ಬರೆದಿದ್ರೆ ದ JEE ಮೇನ್ಸ್ 22 ನೀವು ಎಕ್ಸಾಮ್ ಬರಿಬೋದು. ಅಂದರೆ 2021 ಅಥವಾ 2020 ನೀವು 12 ಸ್ಟ್ಯಾಂಡರ್ಡ್ ಎಕ್ಸಾಮ್ ಪಾಸ್ ಆಗಿದ್ರೆ ನೀವು ಈ ಎಕ್ಸಾಮ್ JEE ಮೇನ್ಸನ್ನು 22 ಅಲ್ಲಿ ಬರಿಬೋದು. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರುತ್ತೆ. ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪಿಯರ್ ಫಾರ್ JEE ಅಡ್ವಾನ್ಸ್ಡ್ ಫಾರ್ ಅ ಮ್ಯಾಕ್ಸಿಮಮ್ ಆಫ್ 2 ಕಾನ್ಸಿಕ್ಯೂಟಿವ್ ಇಯರ್. ಅಂದರೆ JEE ಅಡ್ವಾನ್ಸ್ಡ್ ಎಕ್ಸಾಮ್ ಅಂದರೆ ರಿಪೀಟ್ ಮಾಡಬೇಕು ಅಂತಾರೆ ಮ್ಯಾಕ್ಸಿಮಮ್ 2 years ಮಾತ್ರ ನೀವು ಬರಿಬೋದು. ಕಂಟಿನ್ಯೂಸ್ ಆಗಿ 10 yearsವರೆಗೆ ನಂಗೆ JEE ಅಡ್ವಾನ್ಸ್ ಕ್ಲಿಯರ್ ಮಾಡಲೇಬೇಕು, ವಾಂಟ್ ಟು ಗೆಟ್ ಇನ್ ಟು IIT ಆ ಥರ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ದೋಸ್ ವಿತ್ ಅ ಡಿಪ್ಲೊಮೊ ಕ್ಯಾನ್ ಆಲ್ಸೋ now apply for JEE, but only for admissions in IITs. IIT enter ಆಗಬೇಕು ಅಂತ ಆದರೆ ಮಾತ್ರ ನೀವು like if you are in a diploma and if you want to crack JEE mains advanced, you can go only to IITs, not IISc and other institutes. Okay, so these candidates also need to appear for JEE advanced. Okay, now we saw the eligibility criteria. Now we will see what comes in JEE exam and the exam pattern. ಅಂದರೆ JEE ಮೇನ್ಸ್ ಅಲ್ಲಿ ಮೇನ್ ಆಗಿ ಎಷ್ಟು ಮಾರ್ಕ್ಸ್ ಇರುತ್ತೆ, ಎಷ್ಟು ಕ್ವೆಶನ್ಸ್ ಇರುತ್ತೆ ಅಂತೆಲ್ಲ ನೋಡೋಣ. ಸೊ ಮೇನ್ಲಿ 300 marks, 3 hours. ಅದು ಅಲ್ಲದೆ if you crack JEE mains, you will be able to get the admission. So when I say crack in a good score, I'm talking about NITs, IITs, GFTIs, ಇದಕ್ಕೆಲ್ಲ ನೀವು ಎಂಟರ್ ಆಗ್ಬೋದು ಈಸಿಯಾಗಿ. ಸಬ್ಜೆಕ್ಟ್ಸ್ ಯಾವುದೆಲ್ಲ ಸಬ್ಜೆಕ್ಟ್ಸ್ ಏನು ಹೇಳೋದು ನಿಮಗೆ ಬೇಕು ಫಾರ್ BTech BArch? ಡೆಫಿನೆಟ್ಲಿ PCM, ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಫಾರ್ BTech ಆ್ಯಂಡ್ BArch. ಆ್ಯಂಡ್ ಈ ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಓಕೆ, JEE ಮೇನ್ಸಲ್ಲಿ ಇರಲ್ಲ. ಮೂವಿಂಗ್ ಫರ್ದರ್, ನಾವು ಕಮಿಂಗ್ ಟು JEE ಅಡ್ವಾನ್ಸ್ ಎಕ್ಸಾಮ್ ಪ್ಯಾಟರ್ನ್. JEE ಎಕ್ಸಾಮ್ ಪ್ಯಾಟರ್ನ್ JEE ಎಕ್ಸಾಮ್ ಅಡ್ವಾನ್ಸ್ಡ್ ಎಕ್ಸಾಮನ್ನು ಕ್ರ್ಯಾಕ್ ಮಾಡಿದ್ರೆ ಮೇಯ್ನಾಗಿ IITs, IISc, ISERS, IIPE, IIST, RGIPT, ಸೊ ಇದಕ್ಕೆಲ್ಲ ನೀವು ಈಸಿಯಾಗಿ ಹೋಗ್ಬೋದು ಇಫ್ ಯು ಕ್ರ್ಯಾಕ್ JEE ಅಡ್ವಾನ್ಸ್ಡ್ ಅಂಡ್ ವೆರಿ ಗುಡ್ ಸ್ಕೋರ್. ಓಕೆ, ಆ್ಯಂಡ್ ದ ಪೇಪರ್ ಇಸ್ ಗೋಯಿಂಗ್ ಟು ಬಿ ಆಫ್ 3 hours. Paper 1, Paper 2, each will be of 3 hours, and each paper has 54 questions for JEE advanced. Okay, fine. Now ಎಕ್ಸಾಮ್ ಪ್ಯಾಟರ್ನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ 2 ಪೇಪರು. ಸೊ ಮಾರ್ಕಿಂಗ್ ಸ್ಕೀಮ್ ಫಾರ್ ಕ್ವೆಶನ್ಸ್ ವಿತ್ 1 or more ಕರೆಕ್ಟ್ ಆಪ್ಷನ್ಸ್ ಏನಪ್ಪ ಅಂದರೆ +4 if all the marked responses are correct. ನಿಮಗೆ +4 ಸ್ಕೋರ್ ಸಿಗುತ್ತೆ if all the options that you have marked is if all correct. But ನಿಮಗೆ ಪಾರ್ಷಲ್ ಮಾರ್ಕ್ಸ್ ಸಿಗ್ಬೋದು ಕೆಲವು ಆಪ್ಷನ್ಸ್ ಕರೆಕ್ಟ್ ಆದರೆ, ಕೆಲವು ಆ ಥರ. ಸೊ +3, +2, +1 ಫಾರ್ ಪಾರ್ಷಲ್ ಕರೆಕ್ಟ್ ಆನ್ಸರ್ಸ್ ಯು ವಿಲ್ ಬಿ ಏಬಲ್ ಟು ಗೆಟ್ ಪ್ರೊವೈಡೆಡ್. ಎನಿ ಇನ್ಕರೆಕ್ಟ್ ಆಪ್ಷನ್ಸ್ ಇಸ್ ನಾಟ್ ಮಾರ್ಕ್ಡ್. ಸೊ ಏನಾಗುತ್ತೆ ಅಂದರೆ ಇನ್ಕರೆಕ್ಟ್ ಆಪ್ಷನ್ ನೀವು ಮಾರ್ಕ್ ಮಾಡದೆ
ಕರೆಕ್ಟ್ ಆಪ್ಷನ್ ರೈಟ್ ಮಾಡಿ ಕೆಲವು ರೈಟ್ ಆನ್ಸರನ್ನು ನೀವು ಬಿಟ್ಟು ಹೋಗಿದ್ರೆ, ಲೈಕ್ if in case if you would have left some right answer, but if you have answered the few right answers, then you will be getting this partial marks, +2, +3, +1 ಆ ಥರ. ಬಟ್ if you have marked incorrect answer, then it is -2. ಸೊ ಬೇಸಿಕಲಿ ಅಡ್ವಾನ್ಸ್ ಸ್ವಲ್ಪ ಕಷ್ಟ ಥರ ಅನ್ನಿಸ್ತಾ ಇದೆ because of the exam, the pattern that it is happening alva. So no negative marking for question that is left unattempted. So if you did not answer only, attempt ಮಾಡಿಲ್ಲ ಅಂದರೆ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಓಕೆ, ನೌ ಸೊ JEE advanced exam pattern once again for numerical value type of answer. We have seen for multiple if multiple answers are correct how it is. Now if the exam, I mean if the questions are numerical value type, ಆ ಥರ ಆನ್ಸರ್ಸಿಗೆ ಏನಂದರೆ ಕರೆಕ್ಟಾಗಿ ಆನ್ಸರ್ ಬರೆದ್ರೆ +3 ಫಾರ್ ಕರೆಕ್ಟ್ ಆನ್ಸರ್ಸ್ ಅಲ್ವಾ. No negative marks for incorrect answers or questions left unattempted. Clear, easy. Now last ಬಂದ್ಬಿಟ್ಟು marking scheme for matching list type and single correct option question. So this is the last type of questions that you will be finding in the JEE Advanced. ಇಲ್ಲೇನಂದರೆ again the same thing, +3 ಫಾರ್ ಕರೆಕ್ಟ್ ಆನ್ಸರ್, ರಾಂಗ್ ಬರೆದ್ರೆ -1 ಅಂದರೆ ಇನ್ಕರೆಕ್ಟಿಗೆ ನೆಗೆಟಿವ್ ಮಾರ್ಕ್ ಇರುತ್ತೆ ಆ ಥರ. if in case if you wouldn't have answered any as such, so you wouldn't be getting any negative marks. So this is about JEE Advanced. So I hope you have understood, I hope you got some introduction for COMEDK ಮತ್ತು JEE. ಅಗೇನ್ JEEಯಲ್ಲೂ ನಾವು JEE ಮೇನ್ಸ್ ಹೇಗೆ ಅಡ್ವಾನ್ಸ್ ಹೇಗೆ ಅಂತೆಲ್ಲ ನೋಡ್ಕೊಂಡ್ವಿ. ಸೊ ಎಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಐ ಹೋಪ್ ಯು ಹ್ಯಾವ್ ಲೈಕ್ ಮೈ ವಿಡಿಯೋಸ್. ಸೊ ವಿ ವಿಲ್ ಮೀಟ್ ಇನ್ ದ ಕಮಿಂಗ್ ಕ್ಲಾಸ್. ಅಂಟಿಲ್ ದೆನ್, ಬಾಯ್ ಬಾಯ್.